ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಏನಿರಬಹುದು, ದೇರ್ ಅನ್ಸೆಡ್ ಫೀಲಿಂಗ್ಸ್ ಅಬೌಟ್ ಯು. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ದೇರ್ ಅನ್ಸೆಡ್ ಫೀಲಿಂಗ್ಸ್, ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಏನಿದೆ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಹಾಗೆ ಕಾರ್ಡ್ ನಂಬರ್ 3. ಇಲ್ಲಿ ರೀಬರ್ತ್ ಬರ್ತಾ ಇದೆ. ಇವರೊಂದು ಸೈಲೆಂಟ್ ನೇಚರ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಹೆಚ್ಚು ಮಾತಿಲ್ಲ, ಇಂಟ್ರೋವರ್ಟ್ ಆಗಿರೋದ್ರಿಂದ ಅವರ ಭಾವನೆಗಳನ್ನ ಹೆಚ್ಚು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದಿದೆ. ಏಜ್ ಡಿಫ್ರೆನ್ಸ್ ಇರಬಹುದು, ಕ್ಯಾಸ್ಟ್ ಅಥವಾ ರಿಲಿಜನ್ ಡಿಫ್ರೆನ್ಸ್ ಇದೆ, ಅಥವಾ ಏನೋ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋದು ಇದೆ. ಹಾಗಿರೋದ್ರಿಂದ ಅವರ ಭಾವನೆಗಳನ್ನ ನಿಮ್ಮ ಹತ್ರ ಏನೂ ಹೇಳ್ಕೊತಾ ಇಲ್ಲ. ನಿಮ್ಮನ್ನು ನೋಡಿದ ಮೇಲೆ ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ, ಏನೋ ಬದಲಾವಣೆಗಳಾಗಿದೆ, ಮನಸ್ಸಲ್ಲಿ ಏನೇನೋ ಭಾವನೆಗಳು ಕ್ರಿಯೇಟ್ ಆಗಿದೆ. ಅದನ್ನೆಲ್ಲ ನಿಮ್ಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ. ನೀವೇನು ಅನ್ಕೋತೀರೋ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನಿರುತ್ತೋ ಹಾಗೇನೇನೋ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೋತಾ ಇದ್ದಾರೆ. ಸೈಲೆಂಟ್ ಆಗಿದ್ದಾರೆ, ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಆಗಾಗ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ, ನಿಮ್ಮ ಮೇಲೆ ಕ್ಯೂರಿಯಾಸಿಟಿ ಇದೆ. ಈ ಒಂದು ಕನೆಕ್ಷನ್ ಇನಿಷಿಯಲ್ ಸ್ಟೇಜಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ನಿಮ್ಮನ್ನು ಭೇಟಿ ಮಾಡಿದರೆ, ನಿಮ್ಮ ಪರಿಚಯ ಆದಾಗಿಂದ ಮನಸ್ಸು ಯಾಕೋ ಡಿಸ್ಟರ್ಬ್ ಆಗಿದೆ ಅನ್ನೋದು ಬರ್ತಾ ಇದೆ. ಆದಷ್ಟು ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಇಲ್ಲಿ ಕೆಲವರಿಗೆ ಆಲ್ರೆಡಿ ಅವ್ರದ್ದೇ ಆದ ಒಂದು ಪ್ರಪಂಚ ಇದೆ, ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ ಒಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ನಿಮ್ಮನ್ನು ನೋಡಿದಾಗ ಏನೋ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಹಾಗಿರೋದ್ರಿಂದ ಆಗಾಗ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಹಾಗನ್ಸುತ್ತೆ ಇವ್ರಿಗೆ. ಆದರೆ ಅದನ್ನೆಲ್ಲ ಹೇಗೆ ಹೇಳ್ಕೊಳ್ಳೋದು, ಅದನ್ನು ನೀವೂ ಅಬ್ಸರ್ವ್ ಮಾಡಿರಬಹುದು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಇಲ್ಲೊಂದು 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಇದೆ. ಹಾಗೆ ನೋಡಿದಾಗ ನಿಮಗೂ ಅವ್ರ ಮೇಲೆ ಮನಸ್ಸಿದೆ, ಆದರೆ ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ನಿಮಗೆ ನೀವೇ ರೆಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿದ್ದೀರಾ. ಹೌದು, ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆಗಾಗ ಮಾತಾಡ್ತಾ ಇರ್ತೀರಾ, ಹಾಗೆ ಕೇರಿಂಗ್ ಭಾವನೆ ಇದೆ. ಇಲ್ಲಿ ಯಾರೋ ಹಣಕಾಸಿನ ಸಹಾಯನೂ ಪಡ್ಕೊಂಡಿರ್ಬೋದು ಅಥವಾ ಮಾಡಿರಲೂಬಹುದು. ನೀವು ನಿಮ್ಮ ಫೀಲಿಂಗ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದೀರಾ. ಎಷ್ಟೋ ಸರಿ ನಿಮಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಅವರಾಗಿ ಹೇಳಲಿ ಹಾಗೆ ನೀವು ಕಾಯ್ತಾ ಇದ್ದೀರಾ. ನಾನಾಗಿ ಕೇಳಿ ಯಾಕೆ ಇಲ್ಲ ಅನ್ನಿಸ್ಕೋಬೇಕು, ಆ ಒಂದು ಭಾವನೆಯೂ ನಿಮ್ಮಲ್ಲಿದೆ. ಅವರೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಹಾಗೆ ನಿಮಗೆ ಗೊತ್ತಿದೆ. ಅವರೇನೂ ಡಿಸಿಷನ್ ತಗೋತಾ ಇಲ್ಲ, ಅವರೇನೂ ಹೇಳ್ತಾ ಇಲ್ಲ ಅನ್ನೋದ್ರಿಂದ ನಿಮಗೆ ಬೇಜಾರಿದೆ. ಎಷ್ಟೋ ಸರಿ ತಾಳ್ಮೆ ಕಳ್ಕೊಂಡಿರೋದಿದೆ. ಒಂದಲ್ಲ ಒಂದಿನ ಈ ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಇದೆ, ಏನಾದರೂ ಕ್ಲಾರಿಟಿ ಸಿಗುತ್ತೆ ಹಾಗೆ ನೀವು ಕಾಯ್ತಾ ಇದ್ದೀರಾ. ಆದರೆ ಹೆಚ್ಚು ಆ ವ್ಯಕ್ತಿ ಮೌನವಾಗಿರ್ತಾರೆ, ಇಲ್ಲಾಂದರೆ ಅವಾಯ್ಡ್ ಮಾಡೋದಿದೆ. ನಿಮಗೆ ಗೊತ್ತಿದೆ ಅವ್ರ ಒಳಗಡೆ ಫೀಲಿಂಗ್ಸ್ ಇದೆ, ಅದನ್ನು ಅವ್ರ ಹತ್ರ ಹೇಳಿಸ್ಬೇಕು ಅಂತ ನೀವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತೀರಾ. ಆ ಟೈಮಲ್ಲಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡಿಕೊಂಡು ಓಡಾಡ್ತಾರೆ. ಆದರೆ ನಿಮ್ಮನ್ನು ಆಗಾಗ ಅಬ್ಸರ್ವ್ ಮಾಡೋದಿದೆ, ನಿಮ್ಮ ಹಿಂದೆ ಮುಂದೆ ಸುತ್ತಾಡೋದಿದೆ, ನಿಮ್ಮನ್ನು ಇಂಪ್ರೆಸ್ ಮಾಡೋದಿದೆ. ಇದೆಲ್ಲ ಒಂದೊಂದು ಸರಿ ನಿಮಗೆ ಇರಿಟೇಟ್ ಆಗುತ್ತೆ. ಯಾಕೆ ಹೀಗೆ ಈ ವ್ಯಕ್ತಿ ಹಾಗೆ ನಿಮ್ಗೆ ಅನಿಸುತ್ತೆ. ಇಲ್ಲಿ ಈ ವ್ಯಕ್ತಿ ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಅವ್ರ ಭಾವನೆಗಳನ್ನ ಹೇಳ್ತಾ ಇಲ್ಲ ಹಾಗೆ ಕೇಳಿ ನೋಡೋಣ. ಈಗೋ ಇದೆ, ಮತ್ತೊಂದು ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ, ಮತ್ತೊಂದು 2 ಆಫ್ ಸಾರ್ಟ್ಸ್. ಇಲ್ಲೊಂದು ಸನ್ ಕಾರ್ಡ್ ಬರ್ತಾ ಇದೆ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ. ನಾನು ಆಗಲೇ ಹೇಳಿದೆ, ನೀವು ಭೇಟಿ ಆದಮೇಲೆ
ನಿಮ್ಮಲ್ಲಿ ಏನೋ ಚೇಂಜಸ್ ಆಗಿದೆ. ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೋ ಜನನ ಭೇಟಿ ಆಗ್ತೀವಿ, ಆದರೆ ಯಾರೋ ಕೆಲವರಲ್ಲಿ ಇಂಟೆನ್ಸ್ ಫೀಲಿಂಗ್ಸ್ ಬೆಳೆಯುತ್ತೆ. ಹಾಗೆ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನಿಮ್ಮಿಬ್ಬರಲ್ಲಿ ಏಜ್ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೇನೋ ಕನ್ಫ್ಯೂಷನ್ಸ್ ಇದೆ. ನೀವು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಗುತ್ತೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ. ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಗೇನೇನೋ ಹೇಳ್ಕೋಬೇಕು ಅನ್ನೋದಿದೆ. ಮುಂದೇನೂ ಸಹ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಕಾಲಚಕ್ರ ಉಳಿದ ಹಾಗೆ ಇಲ್ಲೊಂದು ಪಾಸಿಟಿವಿಟಿ ಇದೆ. ಇಲ್ಲಿ ಗ್ರ್ಯಾಜುಯಲ್ ಆಗಿ ಆತ್ಮೀಯತೆ ಬೆಳೆಯೋ ಸಾಧ್ಯತೆ ಇದೆ. ಆ ಒಂದು ಸಮಯಕ್ಕಾಗಿ ಕಾಯ್ತಾ ಇರೋ ಹಾಗಿದೆ ಈ ವ್ಯಕ್ತಿ. ತುಂಬ ಯೋಚನೆ ಮಾಡುವಂಥವ್ರು, ಹಾಗೆ ಕಡಿಮೆ ಮಾತು. ಆ ಥರದ ನಿರ್ಧಾರ ತಗೊಳ್ಳೋಕೆ ಇಷ್ಟ ಇಲ್ಲ. ನಾನು ಹೇಳಲಾ ಬೇಡವಾ, ಹಾಗೆ ಮನಸ್ಸು ಕನ್ಫ್ಯೂಷನಲ್ಲಿದೆ. ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇನು ಭಾವನೆಗಳಿದೆ ಕೇಳೋಣ. ಕೆಲವರು ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ಪಟ್ಟಂತ ಹೇಳ್ಕೊಂಡ್ಬಿಟ್ರೆ, ಇನ್ನು ಕೆಲವರು ಮೀನಾಮೇಷ ಎಣಿಸ್ತಾರೆ. ಹೇಳಬೇಕೋ ಬೇಡವೋ ಹಾಗೆ ಮನಸ್ಸಲ್ಲಿರುತ್ತೆ. ಆದರೆ ಅದನ್ನು ಅವ್ರ ಭಾವನೆಗಳಲ್ಲಿ ತೋರಿಸ್ಕೋತಾರೆ. ಆಗಾಗ ನಿಮ್ಮನ್ನು ಅಬ್ಸರ್ವ್ ಮಾಡೋದು, ನಿಮ್ಮ ಹಿಂದೆ ಮುಂದೆ ಓಡಾಡೋದು, ನಿಮ್ಮನ್ನು ಇಂಪ್ರೆಸ್ ಮಾಡೋದು, ಅದೊಂದು ಬಾಡಿ ಲ್ಯಾಂಗ್ವೇಜ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೆಲ್ಫ್ ಲವ್, ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್. ಏನೋ ಅವ್ರಿಗೆ ನಿಮ್ಮ ಮೇಲೆ ಭಾವನೆಗಳು ಬೆಳೆದಿದೆ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟೋ ಸರಿ ನೀವು ಭೇಟಿಯಾದಾಗ ಹೇಳ್ಕೋಬೇಕು ಅಂತ ಅನ್ಕೋತಾರೆ, ಆದರೆ ನಿಮ್ಮ ಮುಖ ನೋಡ್ತಾ ಇದ್ದ ಹಾಗೆ ಮಾತು ಬದಲಾಯಿಸೋದಿದೆ. ನಾನು ಇದನ್ನೆಲ್ಲ ಸರಿ ಮಾಡ್ಕೋಬೇಕು, ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಹಾಗೆ ಎಷ್ಟೋ ಸರಿ ಅವ್ರು ಅನ್ಕೋತಾರೆ. ಅವರಲ್ಲಿರೋ ಭಾವನೆಗಳನ್ನ ಹೇಳ್ಕೊಂಡ್ರೆ ತಾನೇ ಗೊತ್ತಾಗುತ್ತೆ. ಇಲ್ಲಿ ಅವ್ರ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಯಾರ ಹತ್ರ ಹೆಚ್ಚು ಮಾತಾಡಲ್ಲ, ಭಾವನೆಗಳು ಇದ್ರೂ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇವೆಲ್ಲ ಹ್ಯಾಬಿಟ್ಸ್ನ ಅವ್ರಿಗೆ ಚೇಂಜ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಅದರಿಂದ ಎಷ್ಟೋ ಸರಿ ನಿಮ್ಮಿಂದ ದೂರ ಹೋಗಬೇಕು ಹಾಗೆ ಅನ್ಕೋತಾರೆ. ಆದರೆ ತಪ್ಪು ಮಾಡ್ತಾ ಇದ್ದೀನಿ ನಾನು ಅಂತ ಅನಿಸುತ್ತೆ ಅವ್ರಿಗೆ. ನೀವು ಅವರನ್ನು ಇಷ್ಟಪಡ್ತಾ ಇದ್ದೀರಾ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಆದ್ದರಿಂದ ಅವ್ರಿಗೆ ಹಿಂದೆ ಹೋಗೋಕೆ ಇಷ್ಟ ಇಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರಬಹುದು ಕೇಳೋಣ. ಫೈನಲ್ ಮೆಸೇಜ್ಗಳು ಏನಿರುತ್ತೆ? ಎಂಬ್ರೇಸ್ ಯುವರ್ ಇಮೋಷನ್ಸ್, ಡೆಮಾನ್ಸ್ಟ್ರೇಟ್ ಲವ್, ರೆಸ್ಟ್ ಆ್ಯಂಡ್ ರಿಜುವಿನೇಷನ್ ಈಸ್ ಎಸೆನ್ಷಿಯಲ್, ಲವ್ ಎಂಡ್ಯೂರ್ಸ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಏನು ಮೆಸೇಜ್ ಇದೆ? ಲವ್ ಡಸ್ ನಾಟ್ ಗಿವ್ ಅಪ್ ಆರ್ ಲೂಸ್ ಫೇತ್, ಲವ್ ಈಸ್ ಹೋಪ್ಫುಲ್ ಆ್ಯಂಡ್ ವಿತ್ಸ್ಟ್ಯಾಂಡ್ಸ್ ಎವ್ರಿ ಸಿಚುವೇಶನ್ ಅನ್ನೋದಿದೆ. ಏನೋ ಅವರಲ್ಲಿ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ನಿಮಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನೀವೇನಂತೀರೋ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ಮುಂದುವರಿಯುತ್ತೆ. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಬರೋದಿದೆ. ಮುಂದೆ ಅವರಲ್ಲಿರೋ ಭಾವನೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅನ್ನೋದಿದೆ. ಎಷ್ಟೋ ಸರಿ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಇಲ್ಲಿ ನಿಮ್ಮ ಮೇಲೆ ನಂಬಿಕೆ ಇದ್ರೂ ಎಷ್ಟೋ ಸರಿ ನೆಗೆಟಿವ್ ಥಾಟ್ಸ್ ಬರೋದಿದೆ ಅವ್ರಿಗೆ. ಹಾಗಿರೋದ್ರಿಂದ ಇದೆಲ್ಲ ಹೀಲ್ ಆಗುತ್ತೆ. ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಹಾಗಿರೋದ್ರಿಂದ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.